ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶಾದ್ಯಂತ ಈಗ ಕ್ರೆಡಿಟ್ ಕಾರ್ಡ್ಗಳಿಗೆ ಫುಲ್ ಡಿಮಾಂಡ್ ಸೃಷ್ಟಿಯಾಗಿದೆ. ಒಂದು ಕಡೆ ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳು ಶಾಪಿಂಗ್ ಫೆಸ್ಟಿವಲ್ ಶುರು ಮಾಡಿಕೊಂಡಿವೆ. ಆದರೆ ಈ ಫೆಸ್ಟಿವಲ್ಗಳಲ್ಲಿ ಆಫರ್ ಪ್ರೈಸ್ ಜೊತೆಗೆ ಏನೋ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ ಇರಬೇಕು. ಆಕ್ಸಿಸ್ ಕಾರ್ಡ್ ಇದ್ರೆ ಎಕ್ಸ್ಟ್ರಾ 10%, IDFC ಇದ್ರೆ ಎಕ್ಸ್ಟ್ರಾ 15%. ಹೀಗೆ ಕ್ರೆಡಿಟ್ ಕಾರ್ಡ್ಗಳಿಗೆ ಸ್ಪೆಷಲ್ ಆಫರ್ಸ್ ಇವೆ. ಇದೇ ಕಾರಣಕ್ಕೆ ಬಿಗ್ ಬಿಲಿಯನ್ ಡೇಸ್ನಲ್ಲಿ ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ಮಾಡ್ತಿರೋರು ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಆ ಕಾರ್ಡ್ ಇದೆಯಾ, ನಿಂದು ಯಾವ ಕಾರ್ಡ್ ಇದೆ, ಲಿಮಿಟ್ ಎಷ್ಟಿದೆ, ನಂಗೆ ಕೊಡ್ತೀಯಾ ಅಂತೆಲ್ಲ ಚರ್ಚೆ ಮಾಡೋಕೆ ಶುರು ಮಾಡಿದ್ದಾರೆ. ಹಾಗಂತ ಕೇವಲ ಶಾಪಿಂಗ್ ಫೆಸ್ಟಿವಲ್ ಇದ್ದಾಗಲಲ್ಲ ಸ್ನೇಹಿತರೆ, ಕ್ರೆಡಿಟ್ ಕಾರ್ಡ್ಗಳಲ್ಲಿ ಸಾಕಷ್ಟು ಲೈಫ್ ಟೈಮ್ ಆಫರ್ಗಳೇ ಇರ್ತವೆ. ಜವಾಬ್ದಾರಿಯಿಂದ ಯೂಸ್ ಮಾಡ್ತಾ ಹೋದರೆ, ಅಗತ್ಯ ಇರೋದನ್ನು ತಗೊಳ್ಳೋದಕ್ಕೆ, ಅಗತ್ಯ ಇರೋ ಬಿಲ್ಗಳನ್ನು ಮಾತ್ರ ಪೇ ಮಾಡೋಕ್ಕೆ ಯೂಸ್ ಮಾಡ್ತಾ ಹೋದರೆ ಸಾಕಷ್ಟು ಹಣ ಉಳಿಸೋ ವಸ್ತುವಾಗಿ ಕೂಡ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೋಬಹುದು. ಈ ವಿಡಿಯೋದಲ್ಲಿ ಅಂತ 4 ಕಾರ್ಡ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡ್ತಾ ಹೋಗಿ. ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಗಳಿವು. ಬೇರೆಲ್ಲ ಕಡೆ ಲೈಫ್ ಟೈಮ್ ಇಲ್ಲ. ಈ ಸದ್ಯಕ್ಕೆ ಆಫರ್ ನಡೀತಿರೋ ಟೈಮ್ನಲ್ಲಿ ಈ ನಾವು ಕೊಡೋ ಲಿಂಕ್ ಮೂಲಕ ಹೋದರೆ ಮಾತ್ರ ಲೈಫ್ ಟೈಮ್ ಫ್ರೀ ಇರುತ್ತೆ, ಯಾವುದೇ ಚಾರ್ಜಸ್ ಇರೋದಿಲ್ಲ. ಎಲ್ಲ ಕಾರ್ಡ್ಗಳ ಫೀಚರ್ಸ್ ನೋಡಿ ಕಂಪೇರ್ ಮಾಡಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆಸಕ್ತರು ಇವಾಗಲೇ ಹೋಗಿ ಚೆಕ್ ಮಾಡ್ಬೋದು. ನೀವೇನು ಹೇಳೋದು ನಾವು ನೋಡ್ಕೋತೀವಿ ಅಂತ ಹೇಳೋರಿದ್ರೆ, ಇಲ್ಲ ಇನ್ಫಾರ್ಮೇಷನ್ ಫುಲ್ ಕೊಡಿ ಅಂದರೆ ನಾವೀಗ ಕೊಡ್ತಾ ಹೋಗ್ತೀವಿ. ನೋಡಿ, ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಬನ್ನಿ ಈಗ ಶುರು ಮಾಡೋಣ. ಸಿನಿಮಾ ಟಿಕೆಟ್ ಫ್ರೀ. ಎಸ್ ಸ್ನೇಹಿತರೆ, ಆಕ್ಸಿಸ್ ಮೈ ಝೋನ್ ಕ್ರೆಡಿಟ್ ಕಾರ್ಡ್ ಬಳಸಿ ಒಂದು ಸಿನಿಮಾ ಟಿಕೆಟ್ ತಗೊಂಡ್ರೆ ಇನ್ನೊಂದು ಫ್ರೀ ಆಗಿ ಸಿಗುತ್ತೆ. ಹಾಗೆ ರಿಲಯನ್ಸ್ನ ಅಜಿಯೋದಲ್ಲಿ 2999 ರೂಪಾಯಿಗಿಂತ ಜಾಸ್ತಿಗೆ ಶಾಪಿಂಗ್ ಮಾಡಿದ್ರೆ ಅಪ್ ಟು 1000 ರೂಪೀಸ್ ಸೇವ್ ಮಾಡ್ಬೋದು. ಅಲ್ಲದೆ ಸ್ವಿಗ್ಗಿ ಆರ್ಡರ್ಸ್ಗೆ 120 ರೂಪಾಯಿ ಆಫ್ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಬಳಸಿ ಪೆಟ್ರೋಲ್ ಡೀಸೆಲ್ ಹಾಕ್ಸಿದ್ರೆ 1% ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಆದರೆ ಮೈ ಝೋನ್ ಕ್ರೆಡಿಟ್ ಕಾರ್ಡ್ ಬಳಸಿ ಎಲ್ಲೇ ಫ್ಯೂಯಲ್ ಹಾಕ್ಸಿದ್ರು ಕೂಡ ಸರ್ಚಾರ್ಜ್ ಇರಲ್ಲ. 1% ಸರ್ಚಾರ್ಜ್ ವೇವರ್ ಇದೆ, ಅದು ವಾಪಸ್ ಬರುತ್ತೆ. ಇವುಗಳ ಜೊತೆಗೆ ನೀವು ಕಾರ್ಡ್ ತಗೊಳ್ತಿದ್ದ ಹಾಗೆ 1499 ರೂಪಾಯಿ ಬೆಲೆ ಬಾಳೋ ಸೋನಿ ಲಿವ್ ಪ್ರೀಮಿಯಂ ಆನ್ಯುವಲ್ ಸಬ್ಸ್ಕ್ರಿಪ್ಷನ್ ವರ್ಷದ್ದು, ಈಗ ಏಷ್ಯಾ ಕಪ್ ಮ್ಯಾಚ್ ಎಲ್ಲ ಬರ್ತಾ ಇದೆಯಲ್ಲ ಅದರಲ್ಲೇ, ಅದು ಫ್ರೀ ಆಗಿ ಸಿಗುತ್ತೆ ನಿಮಗೆ ಇಡೀ ವರ್ಷದ್ದು. ಪರ್ಚೇಸ್ಗಳೆಲ್ಲ EMIಗೆ ಕನ್ವರ್ಟ್. ಸ್ನೇಹಿತರೆ, ಆಕ್ಸಿಸ್ ಮೈ ಝೋನ್ ಕಾರ್ಡ್ನಲ್ಲಿ ಎಲ್ಲ ಪರ್ಚೇಸ್ಗಳನ್ನ ಕೂಡ EMIಗೆ ಕನ್ವರ್ಟ್ ಮಾಡ್ಕೋಬಹುದು. ಇದು ಹೇಗಂದ್ರೆ, ಸಪೋಸ್ ನೀವು ಮೊಬೈಲು ಲ್ಯಾಪ್ಟಾಪ್ ತಗೊಳಕ್ ಹೋಗ್ತೀರಾ, ಆ ಶಾಪಲ್ಲಿ EMI ಆಪ್ಷನ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ. ಆಗ ನೀವು ಫುಲ್ ಪೇ ಮಾಡಿ, ಸ್ವೈಪ್ ಮಾಡಿ, ನಿಮ್ಮ ಕಾರ್ಡ್ ಪೇ ಮಾಡಿ ತಗೊಂಡ್ಬರ್ತೀರಾ. ಆಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡ್ನಲ್ಲಿ ನೀವು ನಿಮ್ಮ ಆ್ಯಪ್ನಲ್ಲಿ ಹೋಗಿ ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬಹುದು. EMIಗೆ 6 ತಿಂಗಳು, 3 ತಿಂಗಳು, 9 ತಿಂಗಳು ನೀವು ಅದನ್ನು ಕನ್ವರ್ಟ್ ಮಾಡ್ಕೋಬಹುದು. ಈಸಿ EMIs ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ರೀತಿ ಆಪ್ಷನ್ ಆಕ್ಸಿಸ್ ಮೈ ಝೋನ್ ಜೊತೆಗೆ ಆಕ್ಸಿಸ್ ನಿಯೋ ಕ್ರೆಡಿಟ್ ಕಾರ್ಡ್ನಲ್ಲೂ ಕೂಡ ಇದೆ. ಆಕ್ಸಿಸ್ ನಿಯೋಗೂ ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, ಫ್ರೀ ಜಾಯ್ನಿಂಗ್ ಇದೆ. ಝೊಮ್ಯಾಟೊ ಆರ್ಡರ್ಸ್ನಲ್ಲಿ 40% ಆಫ್ ಕೂಡ ಸಿಗುತ್ತೆ. ಹಾಗೆ ಪೇಟಿಎಮ್ಗೆ ಈ ಕಾರ್ಡನ್ನು ಲಿಂಕ್ ಮಾಡಿಕೊಂಡು ಯುಟಿಲಿಟಿ ಬಿಲ್ ಕಟ್ಟಿದ್ರೆ 5% ಅಲ್ಲೂ ಆಫ್ ಸಿಗುತ್ತೆ. ಅದರಲ್ಲೂ ಮೊದಲನೇ ಯುಟಿಲಿಟಿ ಬಿಲ್ 300 ರೂಪೀಸ್ ಒಳಗಡೆ ಇದ್ರೆ 100% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಹಾಗೆ ಬ್ಲಿಂಕಿಟ್, ಮಿಂತ್ರಾ ಹಾಗೂ ಬುಕ್ ಮೈ ಶೋ 3ರಲ್ಲೂ 10% ಆಫರ್ ಕೂಡ ಇದೆ. 50,000 ಕ್ರೆಡಿಟ್ ಲಿಮಿಟ್. ಇದು ಸ್ನೇಹಿತರೆ ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಕಾರ್ಡಲ್ಲಿ 50,000 ರೂಪಾಯಿ ಕ್ರೆಡಿಟ್ ಲಿಮಿಟ್ ಸ್ಟಾರ್ಟ್ ಸಿಗುತ್ತೆ ನಿಮಗೆ. ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ವರ್ಷಕ್ಕೆ 16,000 ರೂಪಾಯಿವರೆಗೆ ಸೇವ್ ಮಾಡಬಹುದು ಅಂತ ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಕಾರ್ಡ್ ಹೇಳ್ತಾ ಇದೆ. ಇದರಲ್ಲಿ 500 ರೂಪಾಯಿಗಳ ಅಮೆಝಾನ್ ಇ ವೋಚರ್ ಕೂಡ ಕೊಡ್ತಾ ಇದ್ದಾರೆ. ದೇಶದ ಮೊದಲ ಕಸ್ಟಮೈಸಬಲ್ ಕ್ರೆಡಿಟ್ ಕಾರ್ಡ್. ಎಸ್, ಇದು ಯಾವ್ದಿದು? AU ಬ್ಯಾಂಕ್ ತಗೊಂಡ್ಬಂದಿದೆ. AU LIT ಕ್ರೆಡಿಟ್ ಕಾರ್ಡ್ ಅನ್ನ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡ್ಕೋಬಹುದು. ಅಂದ್ರೆ ಕ್ರೆಡಿಟ್ ಕಾರ್ಡ್ ನಲ್ಲಿ ಹಲವು ಫೀಚರ್ಸ್ ಇರ್ತಾವಲ್ಲ. ಉದಾಹರಣೆಗೆ ಆಗಲೇ ಹೇಳಿದ EMI ಕನ್ವರ್ಷನ್, ಕಾಂಟ್ಯಾಕ್ಟ್ ಲೆಸ್ ಪೇಮೆಂಟ್, ಬ್ಯಾಲೆನ್ಸ್ ಟ್ರಾನ್ಸ್ಫರ್, ಆಫರ್ಸ್, ವೋಚರ್ಸ್, ಕ್ಯಾಶ್ ಬ್ಯಾಕ್. ಕೆಲ ಕಾರ್ಡ್ಗಳಲ್ಲಿ ಗ್ಲೋಬಲ್ ಯೂಸೇಜ್ ಆಪ್ಷನ್ಸ್ ಇರುತ್ತೆ. ಆದರೆ ಎಲ್ಲ ಫೀಚರ್ಗಳು ಕೆಲವರಿಗೆ ಯೂಸೇ ಆಗಲ್ಲ. ಅಂಥ ಸಂದರ್ಭದಲ್ಲಿ ಯಾವ ಫೀಚರ್ ಬಳಸ್ತೀವೋ ಅವನ್ನ ಮಾತ್ರ ಆಕ್ಟಿವೇಟ್ ಮಾಡ್ಕೋಬಹುದು. AU ಕ್ರೆಡಿಟ್ ಕಾರ್ಡ್ನಲ್ಲಿ ಈ ರೀತಿ 16 ಕಸ್ಟಮೈಸಬಲ್ ಫೀಚರ್ಸ್ ಇವೆ. ಜೊತೆಗೆ ಈ ಕಾರ್ಡ್ ಕೂಡ ಲೈಫ್ ಟೈಮ್ ಫ್ರೀ. ಜಾಯ್ನಿಂಗ್ ಫೀಸ್, ಆನ್ಯುವಲ್ ಫೀಸ್ ಯಾವುದೂ ಇಲ್ಲ. ಆದರೆ ಕಾರ್ಡ್ ತಗೊಳ್ಳೋದಕ್ಕೆ ನಿಮ್ಮ ಏಜ್ ಮಿನಿಮಮ್ 21 ಆಗಿರಬೇಕು. ಜೊತೆಗೆ ವ್ಯಾಲಿಡ್ ಇನ್ಕಮ್ ಪ್ರೂಫ್ ಕೂಡ ಕೊಡಬೇಕಾಗತ್ತೆ. ರಿವಾರ್ಡ್ನಲ್ಲಿ ಚಿನ್ನ. ಯೂನಿಕಾರ್ಡ್ಸ್ ಗೋಲ್ಡ್ ಎಕ್ಸ್ ಕ್ರೆಡಿಟ್ ಕಾರ್ಡ್ನಲ್ಲಿ ರಿವಾರ್ಡ್ಸ್ ಆಗಿ 24 ಕ್ಯಾರೆಟ್ ಚಿನ್ನನೇ ಕೊಡ್ತಿದ್ದಾರೆ. ನಿಮ್ಮ ಕೆಲವು ಎಲಿಜಿಬಲ್ ಖರ್ಚುಗಳಿಗೆ ಏನೇನೋ ಪಾಯಿಂಟ್ಸ್ ಕೊಟ್ಟು ವೇಸ್ಟ್ ಆಗೋದ್ರ ಬದಲಿಗೆ ಚಿನ್ನನೇ ಕೊಡ್ತಾ ಹೋದ್ರೆ ಹೇಗೆ ಅಂತ 1%ನಷ್ಟು ರಿವಾರ್ಡ್ ಸಿಗುತ್ತೆ. ಅದನ್ನ 24 ಕ್ಯಾರೆಟ್ ಡಿಜಿಟಲ್ ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಹಾಗೆ UPI ಪೇಮೆಂಟ್ಗಳಿಗೂ ಇದರಲ್ಲಿ ಗೋಲ್ಡ್ ರಿವಾರ್ಡ್ಸ್ ಪಡ್ಕೋಬಹುದು. ಗೋಲ್ಡ್ ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಅಪ್ರಿಶಿಯೇಟಿಂಗ್ ಅಸೆಟ್ ಅನ್ನ ಪುಕ್ಸಟೆ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಇವ್ರದ್ದು ಆಫರ್ ತಗೊಂಡ್ಬಂದಿದ್ದಾರೆ. ಇನ್ನು ಈ ಕಾರ್ಡ್ ನಲ್ಲಿ ಅಂತಾರಾಷ್ಟ್ರೀಯ ಟ್ರಾನ್ಸಾಕ್ಷನ್ ಗಳಿಗೆ ಎಕ್ಸ್ಟ್ರಾ ಫೀಸ್ ಇರಲ್ಲ. ಹಾಗಾಗಿ ಟ್ರಾವೆಲಿಂಗ್ ಮಾಡೋರಿಗೆ, ವಿದೇಶಗಳಲ್ಲಿ ಏನಾದರೂ ಪರ್ಚೇಸ್ ಮಾಡೋರಿಗೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಈ ಕಾರ್ಡ್ಗೆ ಇನ್ಸ್ಟೆಂಟ್ ಅಪ್ರೂವಲ್ ಸಿಗುತ್ತೆ. 100% ಪೇಪರ್ಲೆಸ್ ಅಪ್ಲಿಕೇಶನ್ ಪ್ರಾಸೆಸ್. 2 ನಿಮಿಷಕ್ಕೆ ಅಪ್ರೂವಲ್ ಪಡ್ಕೋಬಹುದು. ಅಲ್ಲದೆ ಈ ಕಾರ್ಡ್ಗೂ ಕೂಡ ಜಾಯ್ನಿಂಗ್ ಫೀಸ್, ಆನ್ಯುವಲ್ ಫೀಸ್ ಇರೋದಿಲ್ಲ. ರಿವಾರ್ಡ್ ಗಳಿಗೆ ನೋ ಎಕ್ಸ್ಪೈರಿ ಡೇಟ್. ಎಸ್ ಸ್ನೇಹಿತರೆ, IDFC ಕ್ರೆಡಿಟ್ ಕಾರ್ಡ್ ನಲ್ಲಿ ರಿವಾರ್ಡ್ ಪಾಯಿಂಟ್ಸ್
ಎಕ್ಸ್ಪೈರಿ ಡೇಟ್ ಇಲ್ಲ. LIC ಕ್ಲಾಸಿಕ್, LIC ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ಸ್ನ ರಿವಾರ್ಡ್ ಪಾಯಿಂಟ್ಸ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಇದರಲ್ಲೂ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗಳಿಗೆ ಫಾರೆಕ್ಸ್ ಫೀಸ್ ಇರಲ್ಲ. ಜೊತೆಗೆ ಇದರ ಮೂಲಕ ಯಾವುದೇ ಬಡ್ಡಿ ಇಲ್ಲದೆ ಕ್ಯಾಶ್ ವಿಡ್ರಾ ಕೂಡ ಮಾಡ್ಕೋಬಹುದು. ಈಗ ಆಲ್ರೆಡಿ ನಿಮ್ಮ ಹತ್ರ IDFC ಫಸ್ಟ್ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು IDFCನ ಇತರ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳಿಗೂ ಅಪ್ಲೈ ಮಾಡ್ಬೋದು. ಜೊತೆಗೆ IDFCನವರು ಇನ್ಸ್ಟೆಂಟ್ ಆಗಿ ರೂಪೇ ಕ್ರೆಡಿಟ್ ಕಾರ್ಡ್ನ ಕೊಡ್ತಿದ್ದಾರೆ. ಈ ಕಾರ್ಡ್ಗೂ ಕೂಡ ಯಾವುದೇ ಜಾಯ್ನಿಂಗ್ ಫೀ, ಆನ್ಯುವಲ್ ಫೀಸ್ ಇರೋದಿಲ್ಲ. ರೂಪೇ ಕ್ರೆಡಿಟ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ UPI ಪೇಮೆಂಟ್ಸ್ ಕೂಡ ಆ ಕಾರ್ಡಿಂದನೇ ಮಾಡ್ಬೋದು. ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ಲಿಮಿಟನ್ನೇ ಬಳಸ್ಕೊಂಡು UPI ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ನೀವು ಮರ್ಚೆಂಟ್ಸ್ಗೆಲ್ಲ. ಸೊ ಫ್ರೆಂಡ್ಸ್, ಇಷ್ಟು ಕ್ರೆಡಿಟ್ ಕಾರ್ಡ್ಗಳ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅಲ್ಲಿ ನಾವು ಕೊಟ್ಟಿರ್ತೀವಿ. ಆಸಕ್ತರು ಎಲ್ಲ ಕಂಪೇರ್ ಮಾಡಿ ನಿಮಗೆ ಬೇಕಾಗಿರೋ ಆಫರ್ಸ್ ಇರೋ ಕಾರ್ಡನ್ನು ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.